ಬನ್ನಿ, ಈ ಪುಣ್ಯವಾದ ಸ್ಥಳವನ್ನು ನಿಮಗೆ ತೋರಿಸ್ತೀನಿ. ಇದಕ್ಕೆ ತಗಡು ಶೇಟ್ ಅಂತ ಹೇಳ್ತಾರೆ. ಇಲ್ಲಿ ಗಣಪತಿ ಕಂಪ್ಲೀಟ್ ಬಂಗಾರದಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ತುಂಬ ಬ್ಯೂಟಿಫುಲ್ ಆಗಿ ಎಲ್ಲ ಫೋಟೋಜೆನಿಕ್ ಗಣಪತಿಯವನು. ಬನ್ನಿ ಹೋಗೋಣ. ನೀವು ನೋಡ್ತಾ ಇರೋದು ಈ ತಗಡು ಶೇಟ್ ಮಹಾರಾಜ್, ನಮ್ಮ ಎಲ್ಲರ ಫೇವ್ರೆಟ್ ಗಣಪತಿ ಗಣನಾಯಕ ವಿಘ್ನ ವಿನಾಯಕ. ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ತಗಡು ಶೇಟನ ದರ್ಶನ ಆಯಿತು. ನಮ್ಮ ಈ 5 ಜ್ಯೋತಿರ್ಲಿಂಗದ ಟ್ರಿಪ್ ವಿಘ್ನ ವಿನಾಶಕನ ಆಶೀರ್ವಾದದಿಂದ. ಹೌದು, ಎನಿಥಿಂಗ್ ಬಿ ಸ್ಟಾರ್ಟ್ ವಿತ್ ಗಣೇಶ. ಸೊ ಗಣಪತಿ ನೋಡಿದ್ವಿ, ತುಂಬ ಅಮೇಜಿಂಗ್ ವೈಬ್ಸ್, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಟೆಂಪಲ್. ನೀವು ಪುಣೆಗೆ ಬಂದಾಗ ತಗಡು ಶೇಟನ್ನ ಮಿಸ್ ಮಾಡ್ದೇನೆ ಮೀಟ್ ಆಗಿ. ಭೀಮಾಶಂಕರ್ ಹೋಗಬೇಕು ಅಂತಂದರೆ ಪುಣೆಯಿಂದ ಸುಮಾರು 110 ಕಿಲೋಮೀಟರ್ ದೂರ ಹೋಗಬೇಕಾಗತ್ತೆ. ಇದು ಒಂದು ಮೌಂಟೇನ್ ಅಂದರೆ ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನ. ಹಾಗೆಯೇ ಭೀಮಾಶಂಕರ್ ಫಾರೆಸ್ಟ್ ರೇಂಜಲ್ಲಿ ಇರುವಂತಹ ದೇವಸ್ಥಾನ ಆಗಿರುತ್ತೆ. ಭೀಮಾಶಂಕರ್ ಟ್ರೆಕ್ಕಿಂಗ್ ಸಹ ತುಂಬಾ ಫೇಮಸ್. ಇಲ್ಲಿ ತುಂಬ ಜನ ಟ್ರೆಕ್ಕರ್ಸ್ ಬರ್ತಾರೆ ಟ್ರೆಕ್ ಮಾಡಲಿಕ್ಕೆ. ಭೀಮಾಶಂಕರಲ್ಲಿರುವಂತಹ ಅದ್ಭುತವಾಗಿರುವ ದೇವಸ್ಥಾನ ಅಷ್ಟೇ ಅಲ್ಲ, ಭೀಮಾಶಂಕರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸಹ ಅಷ್ಟೇ ಫೇಮಸ್. ಇಲ್ಲಿ ಕೆಲವು ಆ್ಯನಿಮಲ್ಸ್ ಏನಿದೆ ಅಲ್ಲ, ಇದು ಇಲ್ಲಿ ಮಾತ್ರ ನಿಮಗೆ ಕಾಣಸಿಗತ್ತೆ ಎಂಟೈರ್ ಇಂಡಿಯಾದಲ್ಲಿ. ಸೊ ಭೀಮಾಶಂಕರ್ ಈಸ್ ಒನ್ ಆಫ್ ದಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮಗೆ ನಾಟ್ ಓನ್ಲಿ ದೇವ್ರನ್ನ ನೋಡೋಕ್ಕೆ ಅಷ್ಟೇ ಅಲ್ದಿರ ವೈಲ್ಡ್ ಲೈಫ್ ನೋಡೋಕ್ಕೆ ಸಹ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಡೋಂಟ್ ಮಿಸ್ ಭೀಮಾಶಂಕರ್. ಇವಾಗ ನಾವು ಹತ್ತಿರ ಭೀಮಾಶಂಕರ್ ಟೆಂಪಲ್ ಹತ್ರ ಬಂದಿದ್ದೀವಿ. 3 ಕಿಲೋಮೀಟರ್ ಮುಂಚೆನೇ ನಮಗಿಲ್ಲಿ ಪಾರ್ಕಿಂಗ್ ಮಾಡಿಸ್ಬಿಟ್ಟು, ಯಾಕಂದರೆ ಇದು ಫಾರೆಸ್ಟ್ ಏರಿಯಾ, ವೀಕೆಂಡ್ ಬೇರೆ ಅಂತ ಹೇಳ್ಬಿಟ್ಟು ತುಂಬ ಜನ ಇದ್ದಾರೆ. ನೋಡೋಣ ದರ್ಶನ ಎಷ್ಟೊತ್ತಾಗುತ್ತೆ ಅಂತ. ಇಲ್ಲಿಂದ ಏನೋ ಬಸ್ ಇದೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಾಂದರೆ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಪಾರ್ಕಿಂಗ್ ಇದೆ, ಕ್ರೇಜಿ ಪಾರ್ಕಿಂಗ್. ಇಲ್ಲಿಂದ ಬಸ್ ಇದೆ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಯಾವ ರೀತಿ ಅಂತ, ಯಾವ ರೀತಿ ನಮಗೆ ಇವತ್ತು ದರ್ಶನ ಸಿಗುತ್ತೆ ಅಂತ ಇದೆ. ಇದರಲ್ಲಿ ಹೋಗಬೇಕು, ಇಲ್ಲಾಂದರೆ ಅಲ್ಲಿ ಸಣ್ಣ ಗಾಡಿ ಇರುತ್ತೆ. ಇವಾಗ ಹತ್ತಿರ ಬಂದಿದ್ದೀವಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಿ ದೇವಾಲಯ ಬರುತ್ತೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ದಾರಿನಲ್ಲಿ. ಈಗ ದೇವಸ್ಥಾನದಲ್ಲಿ ಎಷ್ಟು ರಶ್ ಇದೆ ನೋಡಬೇಕು. ಸೊ ಈಗ ತಲುಪಿದ್ದೀವಿ. ಇಲ್ಲಿಂದ ವಾಕ್ ಮಾಡಬೇಕು. ಇಲ್ಲಿಂದ ಬಸ್ಸು ಅಥವಾ ಏನೂ ಇರೋಲ್ಲ. ಇಟ್ ಈಸ್ ಜಸ್ಟ್ ಅ ಸ್ಮಾಲ್ ವಾಕ್. ತುಂಬ ಶಾಪ್ಸ್ ಕಾಣುತ್ತೆ ದಾರಿನಲ್ಲಿ. ಫುಡ್ ಇರ್ಬೋದು, ಪೂಜೆ ಸಾಮಾನು ಇರ್ಬೋದು, ಎಲ್ಲ ಪ್ರತಿಯೊಂದು ಕಾಣುತ್ತೆ ನಿಮಗೆ. ಇನ್ನು 3 ರಿಂದ 4 ಅವರ್ ವೆಯ್ಟ್ ಮಾಡಿಕೊಂಡು ತಿಂತಿದ್ದಾರೆ ಜನ. ಇಲ್ಲ ಅಂದರೆ ಈ ಥರ ನೀವು ಸ್ಪೆಷಲ್ ದರ್ಶನದ ಟಿಕೆಟ್ ತೊಗೊಂಡು 300 ರೂಪೀಸ್ ಪರ್ ಪರ್ಸನ್ ತೊಗೊಂಡು ಹೋಗಬೇಕಾಗುತ್ತೆ. ಬ್ಯೂಟಿಫುಲ್ ಗೋವಾ, ಆಮೇಲೆ ಇದೆಲ್ಲ ನೀವು ಸುವೇನರೀಸ್ ತೊಗೊಂಡು ಹೋಗ್ಬೋದು, ಪ್ರಸಾದ. ಇಲ್ಲಿ ನೀವು ಇಳ್ಕೊಂಡು ಕೆಳಗಡೆ ಹೋಗಬೇಕು. ಅಲ್ಲಿ ನಮಗೆ ಸ್ಪೆಷಲ್ ಪಾಸ್ ತೊಗೊಂಡಿದ್ದೇನಲ್ಲ, ಫ್ಯಾಮಿಲಿ ಕರ್ಕೊಂಡು ಇವಾಗ ವಾಪಸ್ ಕರ್ಕೊಂಡು ಪಾಸ್ ತೊಗೊಂಡು ಹೋಗ್ತಾ ಇರೋದು. ಇಲ್ಲಿ ಒಂದು ಚಿಕ್ಕ ಸ್ಪೆಷಲ್ ಎಂಟ್ರಿ ಕೊಟ್ಟು ಇಲ್ಲೊಂದು ಚಿಕ್ಕ ಲೈನ್ ಇದೆ. ಮೇ ಬಿ ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಆಗುತ್ತೆ ಅನಿಸುತ್ತೆ. ನೋಡೋಣ ಬನ್ನಿ. ಸ್ಪೆಷಲ್ ದರ್ಶನನ ತಗೊಂಡು ಈ ಲೈನ್ ಇದೆ. ಭಕ್ತಾದಿಗಳು ತುಂಬಾ ಜಾಸ್ತಿ ವೀಕೆಂಡಲ್ಲಿ ಬಂದಿದ್ದಾರೆ. ನಮ್ಮ ಬೋಲೆಗೆ ತುಂಬ ಜಾಸ್ತಿ ಭಕ್ತಾದಿಗಳು ಎಲ್ಲೆಲ್ಲಿಂದನೂ ಬರ್ತಾ ಇದ್ದಾರೆ. ತೆಲುಗು ಕೇಳ್ತಾ ಇದ್ದೀನಿ, ಮರಾಠಿ, ತಮಿಳು, ಕನ್ನಡ, ಎಷ್ಟು ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಊರಿಂದ ಬರ್ತಾರೆ. ಜಯ ಬೋಲೆನ. ಅದೇ ನನ್ನ ಎಂಟ್ರೆನ್ಸು. ಫೋಟೋ ಎಲ್ಲ, ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದಾರೆ, ನಾನು ಮಾಡೋಕ್ಕೆ ಹೋಗಲ್ಲ. ನೀವು ಇಲ್ಲಿ ಬಂದು ಅವನ ದರ್ಶನ ತಗೊಳ್ಳಿ. ಇಲ್ಲಿ ವಿಶೇಷತೆ ಏನಂದರೆ ಅವನನ್ನು ಮುಟ್ಟಿ ನೀವು ಆಶೀರ್ವಾದ ತಗೋಬೋದು. ಭೀಮಾಶಂಕರ್ ಜಯ ಬೋಲೆನ. ಬಾಬಾನ ದರ್ಶನ ಆಯಿತು, ಅವನನ್ನು ಮುಟ್ಟಿ ಆಶೀರ್ವಾದ ತಗೊಂಡ್ವಿ.
ಟೆಂಪಲಲ್ಲಿ ನೀವು ದೇವಸ್ಥಾನದಲ್ಲಿರುವ ಭೀಮಾಶಂಕರನ ಮುಟ್ಟಿ ನಮನ ಮಾಡ್ಬೋದು. ಬನ್ನಿ, ಭೀಮಾಶಂಕರದ್ದೊಂದು ಅಕ್ಕಪಕ್ಕ ಜಾಗ. ಇದು ಭೀಮಾಶಂಕರ ಇರುವಂಥ ಒಂದು ಟೆಂಪಲ್, ಅದು ಗೋಪುರ. ಭೀಮಾಶಂಕರನ ಆಶೀರ್ವಾದದಿಂದ ಅವನ ಆಶೀರ್ವಾದ ತಗೊಂಡು ನಾವು ನಮ್ಮ 5 ಜ್ಯೋತಿರ್ಲಿಂಗದಲ್ಲಿ 1 ಜ್ಯೋತಿರ್ಲಿಂಗ ಮುಗಿಸ್ಕೊಂಡು ಮುಂದಿನ ಪಯಣ ಇಲ್ಲಿಂದ ಶುರು. ಜೈ ಬೋಲೆ. ಜ್ಯೋತಿರ್ಲಿಂಗಗಳಲ್ಲಿ ಒನ್ ಆಫ್ ದಿ ಪ್ರಾಮಿನೆಂಟ್ ಆಗಿರುವಂತಹ ಭೀಮಾಶಂಕರನ ದರ್ಶನ ಮಾಡಿದ್ವಿ. ತುಂಬಾ ಡಿವೈನ್ ಆಗಿತ್ತು. ಈಗ ಮುಂದೆ ತ್ರಯಂಬಕೇಶ್ವರಗೆ ಹೋಗೋಣ. ಸೊ ಇವಾಗ ನಮ್ಮ 5 ಜ್ಯೋತಿರ್ಲಿಂಗ ಟ್ರಿಪ್ಪಲ್ಲಿ ಚಂದನ ಹೇಳ್ದಂಗೆ ಭೀಮಾಶಂಕರ್ ಮುಗಿದು ನಮ್ಮ ಮುಂದಿನ ಪಯಣ ನಾಸಿಕಲ್ಲಿರುವ ತ್ರ್ಯಂಬಕೇಶ್ವರ. ಬನ್ನಿ, ತ್ರ್ಯಂಬಕೇಶ್ವರ ದರ್ಶನ ಮಾಡೋಣ. ಜೈ ಬೋಲೆ. ಇದಾಗಿತ್ತು ಶ್ರೀ ಭೀಮಾಶಂಕರನ ದರ್ಶನ. ಮುಂದಿನ ವಿಡಿಯೋನಲ್ಲಿ ನೀವು ನಮ್ಮ ಜೊತೆ ನಾಸಿಕ್ಕಿನ ತ್ರ್ಯಂಬಕೇಶ್ವರನ ದರ್ಶನವನ್ನು ಪಡೆಯುತ್ತೀರಿ. ಇದೇ ರೀತಿ ಟ್ರಾವೆಲರ್ ರೀಸನ್ನ ನೋಡ್ತಾ ಇರಿ. ಧನ್ಯವಾದಗಳು.